ಅಫ್ಘಾನ್ ವಿಡಿಯೋ ಮಾಡಿದಾಗ ಜಾತ್ಯತೀತ ಹುಡುಗ ಚೀನಾಗೆ ಹೋಗಿದಾಗ ಡಾಕ್ಟರ್ ಬ್ರೋ ಪಕ್ಕಾ ಎಡಪಂಥೀಯ ಅಯೋಧ್ಯೆ ವಿಡಿಯೋ ಮಾಡಿದ್ರೆ ಪಕ್ಕಾ ಮೋದಿ ಗೇಟ್ ಕೀಪರ್. ಕರ್ನಾಟಕದ ಯೂಟ್ಯೂಬರ್ ಹಾಗೆ ಅತಿ ಹೆಚ್ಚು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಡಾಕ್ಟರ್ ಬ್ರೋ ಈಗ ಸುದ್ದಿಯಲ್ಲಿ ಇದ್ದಾರೆ. ಅವರ ನಿಜವಾದ ಹೆಸರು ಗಗನ್ ಅಂತ. ಅವರು ಹಲವಾರು ದೇಶಗಳಿಗೆ ಭೇಟಿಯನ್ನ ನೀಡ್ತಾರೆ. ಅವರ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ಮಂತ್ರಿ ಮಾಲ್ ಏನಿದೆ ಆ ಗೇಟಿನ ಮುಂದೆ ಅಂತಾನೆ ಹೇಳಬಹುದು. ಎಲ್ಲರ ಬಳಿ ಹೋಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ಕೊಂತ ಮೊದಲು ವಿಡಿಯೋವನ್ನ ಗಗನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ದೇಶ ಪರ್ಯಟನೆಗೆ ಗಗನ್ ಅವರು ಅಂದ್ರೆ ಡಾಕ್ಟರ್ ಬ್ರೋ ಅವರು ಮುಂದಾಗ್ತಾರೆ. ಮುಂದಾದ ಬಳಿಕ ಅವರಿಗೆ ಹಲವಾರು ಅಡೆತಡೆಗಳು ಬರುತ್ತೆ. ಅದರಲ್ಲಿ ಟ್ರೋಲ್ ಪೇಜಸ್ಗಳು ಒಂದು ಆದ್ರೆ ಇನ್ನೊಂದು ಕೆಲವೊಂದು ಮಾತುಗಳು ಡಾಕ್ಟರ್ ಬ್ರೋ ಅವರಿಗೆ ಚುಚ್ಚುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಸದ್ದು ಮಾಡ್ತಾ ಇದ್ದಾರೆ. ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ನೋಡ್ಕೊಂಡ್ರು ಕೂಡ ಅವರು ಅತಿ ಹೆಚ್ಚು ದೇಶಗಳಿಗೆ ಹೋಗಿ ಎಂಟ್ರಿ ಕೊಡ್ತಾ ಇದ್ರು. ಇದೀಗ ಮತ್ತೆ ಅವರು ಚೀನಾಗೆ ಹೋಗಿದ್ರು. ಇದೀಗ ಅವರು ಅಫ್ಘಾನ್ಗೆ ಹೋಗಿದ್ರು. ಅಫ್ಘಾನ್ಗೆ ಹೋದಾಗ ಅಲ್ಲಿ ಭಯೋತ್ಪಾದಕರನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಅವರು ತೋರಿಸಿದ್ರು. ಭಯೋತ್ಪಾದನೆ ಆಗಿರ್ಲಿ ಮತ್ತೆ ಹಲವಾರು ವಿಚಾರಗಳ ಅಫ್ಘಾನಿಸ್ತಾನದಲ್ಲಿರುವಂತಹ ಹಲವಾರು ವಿಚಾರಗಳ ಬಗ್ಗೆ ಡಾಕ್ಟರ್ ಬ್ರೋ ಅವರು ವಿಡಿಯೋ ಮಾಡಿ ಬಿಟ್ಟಿದ್ರು. ಅದನ್ನ ನೋಡಿದ್ಮೇಲೆ ಜನಗಳು ಏನ್ ಹೇಳ್ತಿದ್ರು ಅಂತಂದ್ರೆ ಖುಷಿ ಪಟ್ರು. ಹಾಗೆ ಜಾತ್ಯತೀತತೆಯನ್ನ ಮೆರೀತಿದ್ದಾರೆ ಅಂತ ಸುಮಾರು ಕಮೆಂಟ್ಗಳು ಬಂತು. ಆದ್ರೂ ಕೂಡ ಡಾಕ್ಟರ್ ಬ್ರೋ ಅವರು ಯಾವುದಕ್ಕೂ ಹೆದರ್ಲಿಲ್ಲ. ಹಾಗೆ ಚೀನಾಗೆ ಭೇಟಿಯನ್ನ ನೀಡ್ತಾರೆ. ಚೀನಾಕ್ಕೆ ಭೇಟಿಯನ್ನ ನೀಡಿದ್ಮೇಲೆ ಚೀನಾ ವಸ್ತು ಅಂತ ಅಂದ್ರೆ ಎಲ್ಲರಿಗೂ ಒಂದು ತಲೆ ಇರುತ್ತೆ, ಇದು ಬಿಡೋ ಚೀನಾ ವಸ್ತು ಅಂತ ಅಂದ್ರೆ ಡೂಪ್ಲಿಕೇಟ್ ವಸ್ತು ಅಂತ. ಚೀನಾದವನ್ನ ನಾವು ಅಷ್ಟು ಕೆಳಮಟ್ಟಕ್ಕೆ ಇಟ್ಟಿದ್ದೀವಿ ಅಂತಾನೆ ಹೇಳ್ಬೋದು. ಆದ್ರೆ ಡಾಕ್ಟರ್ ಬ್ರೋ ಗೌಡ ಅವರು ಚೀನಾಕ್ಕೆ ಹೋದಾಗ ಏನ್ ಹೇಳ್ತಾರೆ ಅಂತಂದ್ರೆ ನಿಜಕ್ಕೂ ಚೀನಾ ಅಭಿವೃದ್ಧಿಯನ್ನ ಹೊಂದಿರುವಂತಹ ದೇಶವಾಗಿದೆ. ಭಾರತ ಈ ಸಮಕ್ಕೆ ಬರಬೇಕು ಅಂತಂದ್ರೆ ಹಲವಾರು ವಿಚಾರಗಳನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ ಭಾರತ ಅಂತ ಡಾಕ್ಟರ್ ಬ್ರೋ ಅವರು ವಿಡಿಯೋ ಒಂದರಲ್ಲಿ ಹೇಳ್ತಾರೆ. ಇದೇ ಕಾರಣಕ್ಕೆ ಜನರು ಏನು ಮಾಡ್ತಾರೆ, ಅವರ ವೀಕ್ಷಕರು ಅಭಿಮಾನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಎಡಪಂಥೀಯ ಡಾಕ್ಟರ್ ಬ್ರೋ ಅವರು ಎಡಪಂಥೀಯ ಡ್ರ್ಯಾಗನ್ ದೇಶಕ್ಕೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡಾಕ್ಟರ್ ಬ್ರೋ ಅವರನ್ನ ತುಂಬಾ ಚೆನ್ನಾಗಿ ಟ್ರೋಲ್ ಮಾಡ್ತಾರೆ. ಹಾಗೆ ತುಂಬಾ ಕೆಟ್ಟದಾಗಿ ಹೇಳ್ಕೊಂಡವರು ಇದ್ದಾರೆ. ಅದಾದ ನಂತರ ಡಾಕ್ಟರ್ ಬ್ರೋ ಗೌಡ ಅವರು ಚೀನಾ ದೇಶವನ್ನ ಪರ್ಯಟನೆ ಮಾಡಿದ ನಂತರ ಅವರು ಕಳೆದು ಹೋಗ್ತಾರೆ. ಅಂದ್ರೆ ಸ್ವಲ್ಪ ದಿನ ರೆಸ್ಟ್ ಮಾಡ್ತಾರೆ ಅನ್ಸುತ್ತೆ, ಕಳೆದು ಹೋಗ್ತಾರೆ. ಅವ್ರ ಬಗ್ಗೆ ತುಂಬಾ ವಿಚಾರಗಳು ಬಂದಿತ್ತು. ಜೈಲಿಗೆ ಹಾಕಿದ್ರಂತೆ ಅಥವಾ ಅವರು ಡಾಕ್ಟರ್ ಬ್ರೋ ಅವರು ವಿಡಿಯೋ ಮಾಡೋದನ್ನೇ ಬಿಟ್ಬಿಟ್ರಂತೆ ಅಂತ ಹೇಳುವಂತಹ ವಿಚಾರಗಳು ತುಂಬಾ ಬಂದಿತ್ತು. ಆದ್ರೂ ಕೂಡ ಮತ್ತೆ ಡಾಕ್ಟರ್ ಬ್ರೋ ಅವರು ಕಾಣಿಸಿಕೊಂಡಿದ್ದು ಅಯೋಧ್ಯೆಯ ಶ್ರೀರಾಮನ ಮಂದಿರದ ಬಳಿ ಅವರು ನಿಂತ್ಕೊಂಡು ಆ ನದಿಯ ಬಳಿ ನಿಂತ್ಕೊಂಡು ವಿಡಿಯೋವನ್ನ ಮಾಡ್ತಿರುವಂತಹ ದೃಶ್ಯಗಳು ಕಾಣಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ಆ ವಿಡಿಯೋವನ್ನ ಹಾಕಿದ್ದಾರೆ. ಈಗ ಟ್ರೋಲ್ ಪೇಜಸ್ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈತ ಮೋದಿ ಗೇಟ್ ಕೀಪರ್, ಬಿಜೆಪಿಯಲ್ಲಿ ಇರುವಂತವ್ರು ಅಂತ ಹೇಳೆಲ್ಲ ಟ್ರೋಲ್ ಮಾಡೋದಾಗಿರ್ಲಿ, ಡಾಕ್ಟರ್ ಬ್ರೋ ಬಗ್ಗೆ ಮಾತನಾಡೋದಾಗಿರ್ಲಿ ಎಲ್ಲದೂ ಇವಾಗ ಶುರುವಾಗಿದೆ. ಮತ್ತೊಂದೇ ಹೇಳ್ಬೇಕು ಅಂತಂದ್ರೆ ಅವರು ಕ್ರೀಡೆಗಳಿಗೂ ಅಂದ್ರೆ ಕ್ರಿಕೆಟ್ ಆಟಕ್ಕೂ ಕೂಡ ಕಾಮೆಂಟ್ರಿಗಳನ್ನ ಹೇಳಿದ್ರು. ಸೊ ಇದನ್ನೆಲ್ಲ ಯೋಚನೆ ಮಾಡೋದಾದ್ರೆ ಟ್ರೋಲ್ ಪೇಜಸ್ಗಳು ಇವಾಗ ಡಾಕ್ಟರ್ ಬ್ರೋ ಅವರನ್ನ ಹೇಳ್ತಾ ಇರೋದು ಒಂದೇ, ನೀವು ಬಿಜೆಪಿ ಗೇಟ್ ಕೀಪರ್ ಅಂದ್ರೆ ನೀವು ಕೋಮುವಾದಿ, ಹಾಗೆ ನೀವು ಬಕೆಟ್ ಅಂತ ಹೇಳಿ ಈಗ ಡಾಕ್ಟರ್ ಬ್ರೋ ಅವರಿಗೆ ಕಮೆಂಟ್ಗಳ ಸುರಿಮಳೆಯೇ ಬರ್ತಾ ಇದೆ. ಅವರು ಅವ್ರ ಪಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ದೇಶ ಪರ್ಯಟನೆ ಆಗಿರ್ಲಿ, ನಮ್ಮ ದೇಶದ ಹೆಮ್ಮೆ ಕನ್ನಡ ನಾಡನ್ನ ಅವರು ವಿದೇಶದಲ್ಲಿ ಹೇಳ್ತಿದ್ದಾರೆ. ಯಾರತ್ರ ಹೋಗಿ ಕನ್ನಡದಲ್ಲಿ ಮಾತನಾಡಿಸ್ತಿದ್ದಾರೆ ಅಂತಂದ್ರೆ ಅದು ಒಂಥರ ಹೆಮ್ಮೆ. ಅದನ್ನ ಬಿಟ್ಬಿಟ್ಟು ನೀವುಗಳು ಟ್ರೋಲ್ ಮಾಡೋದಾಗಿರ್ಲಿ ಅಥವಾ ಅವರಿಗೆ ಹೇಳೋದಾಗಿ ಕೋಮುವಾದಿ ಆಗಿರ್ಬೋದು, ಆಮೇಲೆ ಬಕೀಟು ಅಂತ ಹೇಳೋದಾಗಿರ್ಬೋದು, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಿಮ್ ಮುಂದೆನೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಬಿಡ್ತಿದ್ದೀನಿ ಉತ್ತರವನ್ನು ಕೂಡ ನೀವೇ ಹೇಳಬೇಕು, ಅದು ಎಷ್ಟರ ಮಟ್ಟಿಗೆ ಸರಿ. ಡಾಕ್ಟರ್ ಬ್ರೋ ಗೌಡ ಅವರು ನಿಜಕ್ಕೂ ಶ್ರಮ ಪಟ್ಟು ಹೋಗ್ತಾ ಇದ್ದಾರಾ, ಹಾಗೆ ಹೋಗ್ತಾ ಇದ್ರೆ ನಿಮ್ಮ ಪ್ರಶಂಸೆ ಇದೆಯಾ ಅದಕ್ಕೆ ಅನ್ನೋದನ್ನ ನೀವೇ ಹೇಳಬೇಕಾಗಿದೆ.